ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಗುಳಸಿಟಿ. ಇವತ್ತು ನಾವು ಕೂಡ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂತ ಚಾಲುಕ್ಯರ ಕಾಲದಲ್ಲಿ ಸೃಷ್ಟಿಯಾದಂತ ದೇವಸ್ಥಾನಗಳನ್ನ ನನಗೆ ತೋರಿಸ್ದೆ. ಈ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸ್ದೆ ತ್ರಿಮೂರ್ತೇಶ್ವರ ಅಂತ ಈಗಿನ ಹಿರಿಯರು ಹೇಳ್ತಾರೆ ಅದನ್ನ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ. ಆದ್ರೆ ಇಲ್ಲಿ ಇದು ಗದಗ ಜಿಲ್ಲೆಯ ಸವಡಿ ಗ್ರಾಮದ ಪಂಚತಂತ್ರಕ್ಕೆ ಹೆಸರುವಾಸಿಯಾದಂತ ಸಯ್ಯದಡಿ ಅನ್ನುವಂತ ಗ್ರಾಮ ಈಗ ಸವಡಿ ಅಂತ ಆಗಿದೆ. ನಮ್ಮ ದುರ್ಗ ಸಿಂಹ ಅನ್ನುವಂತ ಒಂದು ಹುಟ್ಟಿರುವಂತ ನೆಲದಲ್ಲಿ ನಾವಿದೀವಿ. ಇವತ್ತೊಂದು ದೇವಸ್ಥಾನದಲ್ಲಿ ಇದೀವಿ ನಾವು. ಆ ದೇವಸ್ಥಾನದ ಬಗ್ಗೆ ನಮ್ಮ ಸ್ಥಳೀಯರಾದಂತ ಸೋಮೇಶ್ ಶರಣಪ್ಪ ಅವ್ರ ನಮ್ಮ ಜೊತೆಗಿದ್ದಾರೆ. ಕ್ಷಮಿಸಬೇಕು, ಶರಣಪ್ಪ ನಮ್ಮ ಜೊತೆಗಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನ್ ಹೇಳ್ತಾರೆ, ಇದು ಯಾವ ದೇವಸ್ಥಾನ ಏನು ಅಂತ. ಯಾಕಂದ್ರೆ ನಾವು ಹೊಸಬ್ರು, ಆದ್ರೆ ಇದನ್ನ ತಿಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ನಮ್ದು. ಓಕೆ, ಹೇಳಿ ಸರ್. ವೀರನಾರಾಯಣ ದೇವಸ್ಥಾನ ಸರ್. ಇದು ವೀರನಾರಾಯಣ ದೇವಸ್ಥಾನ. ಏನ್ ವಿಶೇಷತೆ ಇದು ಮತ್ತೆ ಇದರಲ್ಲಿ? ಇದು ಚಾಲುಕ್ಯರ ಕಾಲದಾಗ ಆಗಿದ್ದು ಸರ್. ಇದು ಕೂಡ ಚಾಲುಕ್ಯರ ಕಾಲದಲ್ಲಿ. ನೋಡಿ ಸ್ನೇಹಿತರೆ, ನೋಡಿ ಈಗೆಲ್ಲ ಈಗಿನ ಕಾಲದಲ್ಲಿ ಸ್ವಲ್ಪ ಇದಕ್ಕೆ ಡೆಕೋರೇಷನ್ ಮಾಡೋಕ್ಕೋಸ್ಕರ ಪರ್ಪರ್ ಅಂತ ಹೇಳ್ತೀವಿ ನಾವು, ಪರ್ಪರ್ ಬಳಸ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಒಂದು ಡಿಫ್ರೆಂಟ್ ಕಂಬ ಇದೆ. ನಾವು ಇಲ್ಲಿ ಆ ದೇವಸ್ಥಾನದಲ್ಲಿ ಈ ತರದ ಕಂಬಗಳನ್ನ ನೋಡ್ತಾ ಇರಲಿಲ್ಲ. ಇಲ್ಲಿ ಮಾವಿನ ತೋಳಿನಲ್ಲಿರುವಂತ ಮಾವಿನಕಾಯಿ ಇರುವಂತ ಒಂದು ಎಷ್ಟು ಬೇರೆ ಬೇರೆ ಶೈಲಿಗಳನ್ನ ನೋಡ್ತೀವಿ. ಅದೇ ರೀತಿ ನೋಡಿ ಇಲ್ಲಿ ಒಂದು ಬೇರೆ ಶೈಲಿ ಕಂಬಗಳಿದೆ. ಬೇರೆ ಬೇರೆ ಶೈಲಿ, ಒಂದೊಂದು ಶೈಲಿಯಲ್ಲಿ ಒಬ್ಬೊಬ್ಬ ರಾಜಮನೆತನಗಳನ್ನ ಸೃಷ್ಟಿಸುವಂತ ಇಲ್ಲಿ ಬೇರೆ ಬೇರೆ ಶೈಲಿಗಳಿರೋದ್ರಿಂದ ನನಗೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇರೋದು ಕಡಿಮೆ ಇರೋದ್ರಿಂದ ನೋಡೋಣ. ಇಲ್ಲಿ ಹಂಪಿಯಲ್ಲಿ ಕಂಬ ಬಾರಿಸಿದ್ರೆ ಸೌಂಡ್ ಬರುತ್ತಂತೆ, ಆ ರೀತಿ ಒಂದು ಕಂಬಗಳಿದೆ. ಇಲ್ಲಿ ಸಣ್ಣ ಪುಟ್ಟ ಎಷ್ಟು ಹೊರ ಸುರುಳಿಗಳು ಡಿಸೈನ್ಸ್ ಇದ್ದುವಂತೆ. ಬಟ್ ಈಗೆಲ್ಲ ಸುಣ್ಣಗಳನ್ನ ಲೇಪನೆ ಮಾಡಿರೋದ್ರಿಂದ ಅವು ಹಾಳಾಗಿರುವಂತದ್ದು ಕಾಣಿಸ್ತಾ ಇದೆ. ಬಟ್ ಇದನ್ನ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಸುಣ್ಣ. ಇದು ಕ್ರಮೇಣವಾಗಿ ಚಂದ ಕಾಣೋದಕ್ಕೋಸ್ಕರ ಸ್ಥಳೀಯರು ಏನ್ ಮಾಡಿದ್ದಾರೆ, ಇದಕ್ಕೆ ಸುಣ್ಣವನ್ನ ಬರೆದಿದ್ದಾರೆ. ಬಟ್ ಇದು ಶಿಲೆ. ಇದು ಒಳಗಡೆ ನಮಗೆ ವೀರ ನಾರಾಯಣ ಮೂರ್ತಿ ಕಾಣಿಸ್ತಾ ಇದೆ. ನಮಸ್ಕಾರ ಅಂತ ಮಾಡ್ಕೋತ ನಾನು ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ನೋಡೋಣ. ಒಂದು ನೋಡ್ತಾ ಇದ್ರೆ, ಮೂರ್ತಿಗಳನ್ನ ನೋಡ್ತಾ ಇದ್ರೆ ಒಂದು ರೋಮಾಂಚನ ಅನ್ಸುತ್ತೆ, ಒಂದು ಭಕ್ತಿ ಭಾವ ಬರುತ್ತೆ. ಅಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಶಿಲ್ಪಿಗಳು. ಆಗಿನ ಕಾಲದ ಶಿಲ್ಪದ ಹಾಗೆ ಅಷ್ಟು ವಿಜೃಂಭಣೆಯಿಂದ ರಾಜ ವೈಭವದಿಂದ ಕಲಾವಿದರನ್ನ ನೋಡ್ತಾ ಇರುವಂತದ್ದು. ಅಷ್ಟು ಶಿಲ್ಪಿಗಳು ಈ ಇಷ್ಟು ಕೆತ್ತನೆ ಮಾಡ್ಬೇಕಂದ್ರೆ ರಾಜರು ಅವ್ರು ಎಷ್ಟು ಮರ್ಯಾದೆ ಕೊಟ್ಟಿರ್ಬೋದು ಅನ್ನೋದು ನಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ಹೇಳ್ತೀನಿ ನಿಮಗೆ, ಒಬ್ಬ ರಾಜನಿಗೆ ಮರ್ಯಾದೆ ಕೊಡ್ತಿದ್ರಲ್ಲ ಅಷ್ಟೇ ಮರ್ಯಾದೆಯನ್ನು ಶಿಲ್ಪ ಕಲಾವಿದರಿಗೆ ಕೊಡ್ತಿದ್ರು. ಕಲಾವಿದರ ಆಸನ ಇಟ್ಕೊತಿದ್ರು, ಸಂಗೀತ ಇರ್ಬೋದು. ಆ ಇತಿಹಾಸನ ನಾವು ನೋಡಿದ್ವಿ. ಆ ಕೆಲವೊಂದು ರಾಜ ಮನೆತನಗಳಲ್ಲಿ ಇತಿಹಾಸ ಬೇರೆ ಇದೆ. ಬಟ್ ಇವತ್ತು ನಾವಿರುವಂತದ್ದು ಹೇಳಿದೆ ಆಗ್ಲೇ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಬನ್ನಿ ಅವನ್ನ ಮಾತಾಡ್ಸೋಣ. ಹೇಳಿ ಸರ್, ಇದು ಯಾವ ಶೈಲಿ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇದು ಕೂಡ ಅದೇ ರೀತಿ ದೇವಸ್ಥಾನ ತರದ? ಅದು ತ್ರಿಮೂರ್ತೇಶ್ವರ ಯಾವಾಗ ಇದಾಗಿತ್ತು, ಇದು ಅವಾಗ ಸ್ಟಾರ್ಟ್ ಆಗೈತಿ. ಇವೆಲ್ಲ ರಾಜ ಮಹಾರಾಜರ ಕಾಲದಾಗ ಆಗಿದ್ರು ಚಾಲುಕ್ಯರಿಗೆ. ಅವಾಗನ ಈ ತರ ಡಿಸೈನ್ ಮಾಡ್ಯಾರ. ಎಲ್ಲ ಕಂಪ್ಯೂಟರ್ ಡಿಸೈನ್ ಮಾಡ್ತಾರ. ಅವಾಗ ಇಷ್ಟೆಲ್ಲ ಮಾಡಿದಂದ್ರೆ ಕಷ್ಟ ಅಂದ್ರೆ ನಮಗೂ ಅನ್ಸುತ್ತೆ, ನಾವು ಅದ್ರ ಬಗ್ಗೆ ಗೊತ್ತಿರೋದು. ಎಲ್ಲ ಎಲೆಕ್ಟ್ರಿಕಲ್ ಎಲ್ಲ ಕಂಪ್ಯೂಟರ್ ಡಿಸೈನ್ ಮಾಡ್ತಾರ್ರಿ. ಅವಾಗ ಮಾಡೋ ಇಷ್ಟೆಲ್ಲ ಮಾಡಿದ್ರ ಅಂದ್ರೆ ಅದ್ಭುತನೇ. ಅದ್ಭುತ ಅಂದ್ರೆ ನಮ್ಗೆ ಇನ್ನು ನಾವು ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು ನೋಡ್ಬಿಟ್ರೆ ವಿಷ್ಣು ಶಿಲೆ ಅಂತ ಹೇಳ್ತಾರೆ. ವಿಷ್ಣು ಶಿಲೆ ಅಂತ ಹೇಳ್ತಾರೆ. ಕಲ್ಲಿಗೆ ಅಂದ್ರೆ ಅದ್ರೊಳಗೆ 3 ತರ ಬರ್ತಾವ. ಕಲ್ಲಿನೊಳಗ 3 ತರ ಬರ್ತಾವ. ವಿಷ್ಣು ಶಿಲೆ. ವಿಷ್ಣು ಶಿಲೆ ಅದು ಯಾವ 3 ತರದ? ಇನ್ನೆರಡು ಜನ ಗೊತ್ತಿದೆ ನಿಮ್ಗೆ? ಇನ್ನೊಂದು ಅನ್ಕ ನಾವು ಈಗ ಸಂಗರಿ ಕಲ್ಲು ಅಂತೀವಿ. ಸಂಗರಿ ಕಲ್ಲು, ಅದ್ರದ್ದು ಮೂರ್ತಿ ಮಾಡ್ತಾರೆ. ಓಕೆ ಓಕೆ. ಆಮೇಲೆ ಈ ದೇವಸ್ಥಾನ ಕಾಕಾಕಾಯಿ ಏನೋ ಒಂದು ಇದನ್ನ ಹಾಕ್ಬೇಕು, ಅದು ನೆನಪಾಗುತ್ತೆ. ಆ ಕಲ್ಲೊಂದು ಇಲ್ಲಿ ಅದು ವಿಷ್ಣು ಶಿಲೆ ಅಂತ ಹೇಳ್ತಿದ್ರೆ. ಬಟ್ ಕಲ್ಲುಗಳು ವಿಧ ಈಗ ಕಾಲ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಇದು ಒಂದು ಯಾವ ಕಲ್ಲಲ್ಲಿ ಇರ್ಬೋದು ಅನ್ನೋದು ನಮಗೂ ಅಷ್ಟು ಮಾಹಿತಿ ಇಲ್ಲ. ಬಟ್ ಒಳ್ಳೆ ಒಂದು ಶಿಲ್ಪ ಮತ್ತು ದೇವರ ವಿಗ್ರಹ. ಯಾವುದೇ ರೀತಿಯಾದಂತ ವ್ಯವಸ್ಥೆ ದುರವಸ್ಥೆ ಅಂತೂ ಇಲ್ಲ, ಚೆನ್ನಾಗಿದೆ. ನಿತ್ಯ ಪೂಜೆ ನಡೀತಿರೋದು ಕಾಣಿಸ್ತಾ ಇದೆ ನಿಮ್ಗೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಈಗ ಯಾವ ಕಾಲದಲ್ಲಿ ಆಗಿರೋದು ಏನು, ಯಾವ್ದೇ ಶಾಸನಗಳು ಈ ದೇವಸ್ಥಾನದಲ್ಲಿ ನೋಡೋಣ. ಇದೆ, ಇಲ್ಲೊಂದು ಶಾಸನ ಇದೆ. ಬರ್ರಿ ಇವ್ರೆ ನೋಡಿ, ಇದು ದೇವಸ್ಥಾನ ಮೂಲ ವಿಗ್ರಹ. ಎಷ್ಟು ಚೆನ್ನಾಗಿ ಕೆತ್ತಿದ್ರೆ ಶಿಲ್ಪಿಗಳು. ನಮಗೆ ಇಲ್ಲಿ ಗದ್ದಿಗೆ ಕಾಣಿಸ್ತಾ ಇದೆ. ಹೀಗೆ ವಿಶೇಷವಾಗಿ ಇದು ದೇವಸ್ಥಾನ ಕೂಡ ಹಲವಾರು ವಿಷಯಗಳಿಂದ ಕೂಡಿರ್ಬೋದು. ಆದ್ರೆ ನೋಡಿ, ದುರಸ್ತಿ ಅನ್ನೋದು ಮೇಲ್ಗಡೆ ಚಾವಣಿ ಕೂಡ ಹೇಗಿದೆ. ಕಲ್ಲು ಒಂಥರ ನೀರಿನ ಪಾಚೆಗಟ್ಟಿದೆ. ಇದು ಸ್ವಲ್ಪ ಶೀತಲ ವ್ಯವಸ್ಥೆಯಲ್ಲಿ ಕೂಡಿರುವಂತದ್ದು ಕಂಡು ಬರುತ್ತೆ. 2015-16 ಎಲ್ಲ ಜೀರ್ಣೋದ್ಧಾರ ಆಗಿಲ್ಲ. 13-14 ಜೀರ್ಣೋದ್ಧಾರ ಆಗಿದೆ. ಫಸ್ಟ್ ಇಷ್ಟೆಲ್ಲ ಇದು ಎಲ್ಲ ಹೊಲ ಎಲ್ಲ ಇದು ಇದ್ರಿ ಕನಕಾಪುಡಿ ಅವೆಲ್ಲ ಬರ್ತಿದ್ವು. ಈ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ಮೇಲೆ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಪೂಜೆ ಗೀಚೆ ಮಾಡ್ತಾರೆ. ನೋಡಿ, ಇದು ಸ್ಥಳೀಯರ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸರ್ಕಾರಿ ವ್ಯವಸ್ಥೆಗಳು ಕೂಡ ಆಗ್ಬೇಕು. ಎಲ್ಲವನ್ನು ಸರ್ಕಾರ ನೋಡಿಕೊಳ್ಳಬೇಕು ಅನ್ನೋದು ನಮ್ಮ ಹಂಬಲ, ನಮ್ಮ ವ್ಯವಸ್ಥೆ. ಆದ್ರೆ ಸ್ಥಳೀಯರ ಚೆನ್ನಾಗಿ ನೋಡ್ಕೊಂತ ಇರೋದು ಒಂದು
3 ಸಲ ಟೆಂಡರ್ ಕರೆದ್ರು ಟೆಂಡರ್ ಹಾಕಲಿಲ್ಲ ಯಾರು ಇಲ್ಲಿ. ಹೌದಲ್ರಿ? ಯಾಕಂದ್ರೆ ಸುತ್ತಾರ ಜಾಗ ಬೇಕು, ಇದು ಬೇಕು, ಮನೆಗಳು ಅದಾವು ಅಂತ ಹೇಳಿ. ಆಮೇಲೆ ಕ್ರೇನ್ ಒಂದ್ ಅಡ್ಡಾಡ್ಬೇಕಲ್ಲ, ಕ್ರೇನ್ ಅಡ್ಡಾಡ್ಬೇಕಲ್ಲ, ರೌಂಡ್ ಎಲ್ಲ ಕಲ್ಲುಗಳನ್ನ ಎತ್ತಾಕ್ಬೇಕು. ಮತ್ತೆ ಇಲ್ಲೆಲ್ಲ ಸ್ಥಳೀಯರ ಅವಕಾಶ ಕೊಡ್ಬೇಕ್ರಿ. ಪಕ್ಕದಲ್ಲಿರೋ ಮನೆಗಳನ್ನ ತೆಗಿಬೇಕಾಗುತ್ತೆ. ಆಮೇಲೆ ಇವಾಗ ಕಲ್ಲು ಮನುಷ್ಯರ ಆಮೇಲೆ ಈಗ ದೇವಸ್ಥಾನದೊಳಗ ಒಳಗಿಂದ ಏನು ಮುಟ್ಟಂಗಿಲ್ಲ. ಹನುಮಕ್ಕಳು ಇಷ್ಟು ಸುರಿದು ಬಾಳೆಹಣ್ಣು ಸಿಪ್ಪೆ ಸುರಿದು ಹೊಳ್ ಪುನಃ ನನಗೆ ಎರಡು ಕಂಬಗಳು ಬಹಳ ಇಷ್ಟ ಅನ್ಸಿದ್ವು ನೋಡ್ರಿ, ಎಷ್ಟು ಚೆನ್ನಾಗಿ ಒಂದು ಶೈಲಿ ಇದೆ ಅದರಲ್ಲಿ. ಮತ್ತೆ ಇದೆ ರಿಯಲ್ ಕಲ್, ಯಾಕಂದ್ರೆ ಆಕ್ಚುಲಿ ಎಲ್ಲಾ ಕಲರ್ ಹಾಗೆ ಇರೋದು, ಸುಣ್ಣ ಹತ್ತಿರೋದಂದ್ರೆ ಈಗ ನಾವು ಸಾಮಾನ್ಯವಾಗಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮ್ಮ ಹಳ್ಳಿಗೆಲ್ಲ ಮಡಿ ಮಾಡೋದಕ್ಕೆ ಮತ್ತೆ ಸುಣ್ಣ ಬಣ್ಣ ಹಚ್ಚಿ ದೇವ್ರ ಗುಡಿ ಮಡಿ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ತಮಗೆ ಸ್ಥಳೀಯವಾಗಿ ಸಿಗುವಂತ ಪಾಪ ಹಳ್ಳಿಗಳಲ್ಲಿ ನಾವು ಅದನ್ನ ಬಟ್ ಇಲ್ಲಿ ನೋಡಿ ಮೂರ್ತಿಗಳು ಅವಾಗಿಂದ ಇನ್ನು ಕಾಣಿಸ್ತಾ ಇದೆ. ಇಲ್ಲಿ ಸಣ್ಣದೊಂದು ಹಾವಿನ ಮೂರ್ತಿ ಇದೆ ಅವಾಗಿನ ಕಾಲದಲ್ಲಿರುವಂತ. ಇಲ್ಲಿ ಕೆಲವು ರಾಜ ಮನೆತನ ಇರ್ಬೋದು ಅಥವಾ ಹಳೆ ಮಠಾಧೀಶರು ಇರ್ಬೋದು. 9 ನವದೂರಿಗೆ ಅಲ್ಲಲ್ಲ, ಇಲ್ಲಿ ಹಿಂದ್ಗಡೆ ಫೋಟೋಸ್ ಇದೆ, ಹಿರಿಯರ ಫೋಟೋ ಇಟ್ಕೊಂಡಿದ್ದಾರೆ. ಹಿರಿಯರ್ ಫೋಟೋಸ್ ಕಾಣಿಸ್ತಾ ಇದೆ. ಅದಕ್ಕೆ ಯಾವ್ದು ದೇವಸ್ಥಾನದ್ದು ಓಕೆ, ದೇವಸ್ಥಾನದ ಮೂರ್ತಿಗಳು ಇವು ನಿತ್ಯ. ಆದ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಮುಕ್ಕಾಗಿರುವಂತ ವ್ಯವಸ್ಥೆ ಎಲ್ಲ ಇದಾವು. ಇವು ಯಾಕೆ ಏನು ಅನ್ನುವಂತ ಇತಿಹಾಸನ ನೋಡಕ್ ಹೋದ್ರೆ ತುಂಬಾ ಇರುತ್ತೆ. ಅದು ಕಾಲ ಅಂದ್ರೆ ಸಂರಕ್ಷಣೆ ಇಲ್ಲದೆ ಇರೋ ಸಮಯದಲ್ಲಿ ಆಗಿರ್ಬೋದು. ಒಂದು ಚರಿತ್ರೆನೇ ಇರ್ಬೋದು ಸರ್, ಚರಿತ್ರೆ ಇರ್ಬೋದು ಸರ್, ಬಟ್ ನಮಗ್ ಗೊತ್ತಿಲ್ಲ. ಸಮಯ ಏನಂದ್ರೆ ಇತಿಹಾಸ ನಮ್ಗೆ ಸರಿಯಾಗಿ ಗೊತ್ತಿರಲ್ಲ. ಯಾಕಂದ್ರೆ ನಾವು ನಮ್ಮ ಈಗಿನ ಕಾಲದಲ್ಲಿ ಏನಾಯ್ತಂದ್ರೆ ನಮ್ಮ ದುಡಿಮೆ ನಾವು ವ್ಯವಸ್ಥೆ ಗಣಪತಿ ನಂದಿ ಈಶ್ವರ ಇದು ಒಂದು ಕೊಂಬು ಮುರಿದೋಗ್ಬಿಟ್ಟಿದೆ. ಈಗ ಹೇಳ್ತಾರೆ ನಮ್ಮ ಹಂಪಿಯನ್ನ ಮೊಘಲರು ಯಾವ ರೀತಿ ದಾಳಿ ಮಾಡಿದ್ರು, ಆ ಟೈಮಲ್ಲಿ ಏನಾದ್ರು ಆಗಿರಬಹುದು ಅಥವಾ ಸ್ಥಳೀಯವಾಗಿ ಏನಾದ್ರು ಮಿಸ್ ಆಗಿರಬಹುದು ಅನ್ನುವಂಥದ್ದಲ್ಲ. ಇಲ್ಲಿ ಈಶ್ವರ ಲಿಂಗ ಇದು. ಓಕೆ ಓಕೆ, ನೋಡಿ ಇಲ್ಲಿ ಲಿಂಗುನ ಕಾಣಿಸ್ತದೆ, ನೇರವಾಗಿ ನಂದಿ ಕಾಣಿಸ್ತಾನೆ. ನಂದಿ ಮೇಲೆ ಮತ್ತೆ ಲಿಂಗಪ್ಪ ಈ ಮಹೇಶ್ ಪರಮೇಶ್ವರನ ಲಿಂಗು ಕಾಣಿಸ್ತಾ ಇದೆ. ಸೊ ಇದು ದೇವಸ್ಥಾನದ ಸುಮಾರು ಇದು ಒಂದು ಎಷ್ಟು ಅಡಿ ಇರ್ಬೋದು ಅಂತ ನಾನು ಕೇಳಿಸ್ತೀನಿ ಸ್ಥಳೀಯರನ್ನೇ. ಸೊ ನೋಡ್ತಾ ಇದ್ರೆ ಇದೆಲ್ಲ ಹೊಸ ಕಲ್ಲು, ಇದೆಲ್ಲ ಹೊಸ ಕಲ್ಲು ಕಾಣಿಸ್ತಾ ಇದೆ ಸ್ನೇಹಿತರೆ. ಇದೆಲ್ಲ ಹೊಸ ಕಲ್ಲು, ಇದು ಜೀರ್ಣೋದ್ಧಾರ ಆಗಿರುವಂತ ಕಲ್ಲು ನಮ್ಗೆ ಕಂಡು ಬರ್ತಾ ಇದೆ. ಅದೇ ರೀತಿ ಕಲ್ಲನ್ನೇ ಅವ್ರು ಜೋಡಿಸಿದ್ದಾರೆ. ಬಟ್ ಅದು ಕೂಡ ಒಂದು ಚಾಲೆಂಜಸ್. ಈಗ ಸರ್ಕಾರ ನಾವು ಹೇಳ್ತೀವಿ, ನಾನೇ ಹೇಳ್ತಿದ್ದೀನಿ ಸರ್ಕಾರಕ್ಕೆ ಇದನ್ನ ತಗೋಬೇಕು ಮಾಡಬೇಕು ಅಂತ. ಯಾಕಂದ್ರೆ ಸ್ಥಳೀಯವಾಗಿ ಅವಕಾಶಗಳನ್ನು ಕೊಡ್ಬೇಕಾಗುತ್ತೆ. ನಮ್ಮ ಹಿರಿಯರು ಹೇಳಿದ್ರೆ ಏನಂದ್ರೆ, ಸರ್ ಅವ್ರು ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಒಂದು ಇಲ್ಲಿ ಕಲ್ಲುಗಳನ್ನ ಲಿಫ್ಟ್ ಮಾಡಕ್ ಆಗಲ್ಲ, ಜೀರ್ಣೋದ್ಧಾರ ಮಾಡೋಕಂತ ಸಮಯ ತಗೊಳುತ್ತೆ, ಇಲ್ಲಿ ಪಕ್ಕದಲ್ಲಿ ಮನೆ ಇರ್ತಾವ, ಗಾಡಿ ಬರಕ್ ಆಗಲ್ಲ. ಸುಮಾರು ಅವ್ರಿಗೂ ತಮ್ಮದೇ ಆದ ಚಾಲೆಂಜಸ್ ಇರ್ತವೆ. ಎಲ್ಲದೂ ಸಡನ್ಲಿ ತೊಗೊಳಕ್ ಕ್ರೇನ್ ಅಡ್ಡಾಡ್ಬೇಕಲ್ಲ ಸರ್, ಮನುಷ್ಯರೆಲ್ಲ ಹತ್ತಕ್ಕಾಗಲ್ಲ. ಇದು ಒಂದು ವ್ಯವಸ್ಥೆ ಇರಬಹುದು ಅಂತ ನನಗೆ ಈಗ ಅನಿಸ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಇದಕ್ಕೊಂದು ಒಂದು ಒಳ್ಳೆ ಆಗೈತಿ. ಇನ್ನಷ್ಟು ಒಳ್ಳೆ ಕಾರಣಗಳಾಗ್ಲಿ, ಅದು ಹಳ್ಳಿಗಳಿಂದ ಆಗ್ಲಿ, ನಿಮ್ ಕಡೆಯಿಂದಾನೆ. ಸೊ ಇಲ್ಲಿ ನಮ್ಮ ಗಣೇಶ ಮೂರ್ತಿ ಇದೆ. ವಾವ್, ನೋಡಿ ಒಂದು ರೀತಿ ನಮಗೆ ಎಡಕ್ಕೆ ಹೊಡೆದಂತ ಗಣೇಶನ ಮೂರ್ತಿ ನೋಡಿ ಎಷ್ಟಿದೆ. ಬಟ್ ನೀಟಾಗಿ ಕಾಣಿಸ್ತಾ ಇಲ್ಲ. ಬಟ್ ನಮ್ಗೆ ಸೊಂಡಿಲ್ ನೀಟಾಗಿ ಕಾಣಿಸ್ತಾ ಇದೆ. ಕೆತ್ತನಷ್ಟು ಇನ್ನೂ ಕ್ಲಿಯರ್ ಆಗಿಲ್ಲ, ಕಾಣಿಸ್ತಾ ಇದೆ ನಿಮಗೆ. ಹಾ, ಎಡಕ್ಕೆ ಸೊಂಡಿ ಎಡಕ್ಕೆ ಇದೆ. ಸಹಜವಾಗಿ ಸ್ಥಿತಿಯಲ್ಲಿ ಇದೆ ಗಣೇಶ. ಇಲ್ಲಿ ನಮ್ಗೆ ಹಾಗೆ ನೋಡಿ ವಿಗ್ರಹ ಇದು ನನಗೆ ಪಾರ್ವತಿ ಪರಮೇಶ್ವರ ಡಮೋರ ಐತಲ್ರಿ, ಪಾರ್ವತಿ ಪರಮೇಶ್ವರ ಈಗ ಬೇರೆ ಬೇರೆ ನಾವು ಬೇರೆ ನೋಡಿದಾಗ ಬೇರೆ ಬೇರೆ ಅನ್ಸುತ್ತೆ. ಯಾವ್ದು ಡಮೋರ ಈ ತರ ಇದು ಪರಮೇಶ್ವರನ ಮೂರ್ತಿನ ಇರೋದಾಗುತ್ತೆ. ಪಾರ್ವತಿ ಪರಮೇಶ್ವರ ಮೇಲೆ ಪಾರ್ವತಿ ಪರಮೇಶ್ವರ ಅಂತ ಅನ್ಬಹುದು. ಓಕೆ, ಪಾರ್ವತಿ ಪರಮೇಶ್ವರ, ನಂದಿ ಮತ್ತೆ ಚಿಗುರಿ, ಬೇರೆ ಬೇರೆ ಕುದುರೆಗಳು ಇರ್ಬೋದು, ಮತ್ತೆ ಆನೆ, ಕುದುರೆ, ಈ ರೀತಿ ಎಷ್ಟು ಚೆನ್ನಾಗಿ ಒಂದು ಆರ್ಕಾವಳಿಯಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈಗ ಮುಖ ಆಗಿರುವಂತದ್ದು ಕಾಣ್ಬೋದು ನಿಮಗೆ. ಅದು ಯಾಕಾಗಿದೆ ಇತಿಹಾಸವನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ಗೊತ್ತಿರೋಷ್ಟು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಬೇಕಂದ್ರೆ ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೋಗ್ಬೋದು, ಸರ್ಕಾರ ವ್ಯವಸ್ಥೆಗಳಲ್ಲಿ ಆರ್ಟಿಕಲ್ಸ್ ನೋಡ್ಬೋದು. ಮೊಘಲರ ಕಾಲದಲ್ಲಿ ಇದಕ್ಕೂ ಇದು ಮುಖ ಆಗಿರ್ಬೋದು ಅಂತ ಸ್ಥಳೀಯರು ಹೇಳ್ತಾರೆ. ನೋಡೋಣಂತೆ ಇನ್ನೂ ಮಾಹಿತಿಗಳನ್ನು ತಿಳ್ಕೊಳ್ಳೋಷ್ಟಾದ್ರೆ ಪ್ರಯತ್ನ ಮಾಡೋಣಂತ. ಈ ಸ್ಥಳೀಯರು ಇದಷ್ಟಾಗಿತ್ತು ಸ್ನೇಹಿತರೆ, ಸ್ಥಳೀಯರು ಕೊಡುವಂತ ಮಾಹಿತಿ. ಈ ಊರಲ್ಲಿ ಇಷ್ಟು ಎರಡು ಇದು ಕಾಣಿಸ್ತಿದೆ. ಮತ್ತೆ ನಿಮ್ಗೆ ಹೇಳ್ಬೋದಾ? ಇದು ಅನ್ನಿಗುಂಡ, ಇದು ರೌಂಡ್ ಇತ್ತು. ಇದು
ಒಳಗ ಇದನ್ನ ನಾವು ಮತ್ತೆ ಹಂಗ ಮಾಡ್ಬೇಕು ಸರ್, ಕಲ್ಲಿಗೆಲ್ಲ ಹಾಕಿ ದೊಡ್ಡದು ಹೊಂಡನ ಇದು. ಈಗ ಹೊಸ ಕಲ್ಲಿನ ಇಲ್ಲಿಂದ ಈ ಕಂಬ ಏನದವಲ್ರಿ ನಾಲ್ಕು ಸೊ ಇಲ್ಲಿಂದ ನಾಲ್ಕು ಕಂಬದ ನಡುವೆ ಮತ್ತೆ ಈ ಕಂಬ ಇದನ್ನ ಮಾಡಿ ಇವನ್ನ ಹೊಸ ಕಲ್ಲು ಹಾಕಿದ್ವಿ. ಓಕೆ 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 ಕೆಲವೊಂದಿಷ್ಟು ನೋಡಿ ಸ್ನೇಹಿತರೆ, ಇದು ಒಂದು ಅಗ್ನಿ ಹಾಕುವಂತ ಒಂದು ಹೋಮ ಮಾಡಕ್ ಹಾಕ್ತಾ ಇದ್ರಂತೆ. ಇಲ್ಲಿ ಸ್ಥಳೀಯ ಹೇಳ್ತಾ ಇರುವಂತದ್ದು ಒಳಗ ಬಹಳ ಆಳ ಇದೆ ಬಹಳ ಒಳಗಡೆ ಇತ್ತಂತೆ. ಬಟ್ ನಮ್ ಸರಿಯಾಗಿ ಅವ್ರು ಹೇಳ್ತಾ ಇರುವಂತದ್ದು ಬಟ್ ಅಲ್ಲಿ ಕಡೆ ಗುಹೆ ಐತಲ್ರಿ, ಆ ಗುಹೆಯಿಂದ ಕೆಳಗಡೆ ಒಳಗಡೆ ಇದೆ ಅಂತ ಹೇಳ್ತಾರ ಅವರು. ಓಕೆ, ಇಲ್ಲಿ ನಮ್ಮ ಆ ಗುಡಿಯಿಂದ ಈ ಗುಡಿಗೆ ಮಹೇಶ್ವರ ಅಲ್ಲಿ ನಾವು ಅಲ್ಲಿ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬರುವಂತ ಗುಹೆ ಐತೆ ಅಂತ ಹೇಳ್ತಾರ ಇರಬಹುದು ಅಂತ ಹೇಳ್ತಾರೆ. ಹಿರಿಯರು ಇವ್ರು ಹೇಳ್ತಾರ. ಇಲಾಖೆದವ್ರು ಬಂದವರು ನಮ್ ಖುದ್ದಾಗೆ ನಾಟ್ನೊಳಕ ದೇವಸ್ಥಾನ ಐತಂತೆ, ಲಕ್ಷ್ಮೀ ದೇವಸ್ಥಾನ ಐತಂತೆ. ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಪೂರ್ಣ ಮಾರ್ಗನ ಐತಂತೆ. ಆಮೇಲೆ ಅವ್ರು ಕೇಳಿದ್ರು ಕೆಲವೊಂದಿಷ್ಟನ್ನ, ಇವನ್ನ ಜಾಗನ ಇವನ್ನ ಬಿಡಿಸಿ ಕೊಡ್ರಿ, ನಾವು ತೆಗಿತೀವಿ ಮಾಡ್ತೀವಿ ಅಂತ ಕೂಡ ಅಂದ್ರು. ಮತ್ತೆ ಇದ್ದವ್ರ ಮೇಲೆ ಕಳ್ಸು ಸರ್ ಅವ್ರನ್ನ. ಹೌದೌದು, ಅದಕ್ಕೆ ತೊಂದ್ರೆ ಆಮೇಲೆ ಅದಕ್ಕೆ ಗೌರ್ಮೆಂಟ್ ಏನಾರ ವ್ಯವಸ್ಥೆ ಮಾಡಿದ್ರೆ ಏನಾರ ಮಾಡ್ಬೋದು. ಗೌರ್ಮೆಂಟ್ ದವ್ರು ಏನಾರ ವ್ಯವಸ್ಥೆ ಮಾಡಿ ನಾವು ಮಾಡ್ಬೋದು. ಇಲ್ಲಿ ಗೊತ್ತಾಗ್ತದೆ ಅವ್ರಿಗೂ ಒಂದು, ಯಾಕಂದ್ರೆ ಎಲ್ಲರಿಗೂ ಜೀವನ ಕಟ್ಕೊಂಡಿರ್ತಾರೆ. ಸಡನ್ಲಿ ತೆಗೀರ ಎಲ್ಲಿ ಹೋಗ್ರಿ ಅಂತ ಹೋಗಕ್ಕಾಗಲ್ಲ. ಸರ್ಕಾರ ವ್ಯವಸ್ಥೆಯಲ್ಲಿ ಅವ್ರಿಗೆ ಬೇರೆ ಒಂದು ಶಿಫ್ಟ್ ಏನಾರ ಮಾಡ್ಬೋದ್ರಿ, ಆಗ್ಬೋದು. ಸರ್ಕಾರ ಇದೆ. ಆ ದೇವಸ್ಥಾನ ಅರ್ಪಣೆ ಆಗೈತಿ ಅಂತ ಹೇಳ್ಯಾರ ಇಲಾಖೆದವ್ರು. ಇನ್ನ ಎರಡು ಹೊಂಡೆ ಮುಂದಕ್ಕೆ ಬೆಳವಣಿಗೆ ಆಗ್ಬೇಕಾದ್ರು ಅಂತ ಪಾತಾಳ ಅಂತ ಐತಲ್ರಿ, ಪಾತಾಳ ಹಾಕೋದ್ರಿಂದ ಮತ್ ಮುಂದೆ 2 ಹುಂಡೆ ಆಗುತ್ತೆ. ಹೌದ್ರಿ, ತೊಲಿಗಿರಿ ಹೇರಾಕ ಅವನ್ನ ಕುಲ್ಲಾರ ಇಟ್ಟಾರ್ರಿ ಮುಂದ್ ಹಾಕಿ ಆ ತೊಲಿ ಒಂದ್ ಮೇಲೆ ಈಗ ಹಂಗೈತ. ಹೌದು, ಓಕೆ. ಸೊ ಈಗ ನೋಡಿದಲ್ಲ ಸ್ನೇಹಿತರೆ, ಇದು ನಮ್ಮ ವೀರ ನಾರಾಯಣನ ದೇವಸ್ಥಾನ, ಅದ್ರಲ್ಲಿ ಇದೀವಿ. ಸೊ ಹಲವು ವಿಚಾರಗಳನ್ನ ತಿಳ್ಕೊಂಡ್ವಿ, ನಮಗೆ ಗೊತ್ತಾಗ್ತಿದ್ವಿ ಇಲ್ಲಿ ಹಿರಿಯರು ಕೊಡುವಂತ ಮಾಹಿತಿ ಪ್ರಕಾರ. ಚೆನ್ನಾಗಂತೂ ನೀಟಾಗಿ ಅಂದ್ರೆ ಇಟ್ಕೊಂಡಿದ್ದಾರೆ ಸ್ಥಳೀಯರು. ನಿತ್ಯ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲ ಮನೆ ಇರುವಂತದ್ದು ನೀವು ಗಮನಿಸಬಹುದಿಲ್ಲ, ಹತ್ರನೇ ಮನೆಗಳಿದೆ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೇಲ್ಗಡೆ ಲಿಪಿಗಳಿದೆ ನೋಡಿ, ಚಿಕ್ಕದಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಹೌದು, ನನಗೆ ಇಲ್ಲಿ ಲಿಪಿಗಳು ಕಾಣಿಸ್ತಾ ಇದೆ ನೋಡಿ. ಸೊ ಅದು ಹಳೆಗನ್ನಡದಲ್ಲಿ ಇರ್ಬೋದು ಅಥವಾ ಸಂಸ್ಕೃತದಲ್ಲಿ ಇರ್ಬೋದು ಅನ್ಸುತ್ತೆ. ಇಲ್ಲಿ ಸುಣ್ಣ ಹಾಕಿ ಹೇಳಿದ್ದೇನೆ ನಿಮ್ಗೆ, ಸುಣ್ಣದ ರೀತಿಯಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗಾರೆ ಇದು. ಸೊ ಇದು ಚೆನ್ನಾಗಿ ಕಾಣಲಿ ಅಂತ ನಮ್ಮ ಸ್ಥಳೀಯರು ಮಾಡಿರುವಂತದ್ದು. ಬಟ್ ಹೊಸ ಕಲ್ಲುಗಳನ್ನು ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಮಳೆಗಳನ್ನ ಆನ್ ಆಗ್ಬಾರ್ದು ಈಗ ಹೊಸದಾಗಿ ಹಾಕಿರುವಂತ ಕಬ್ಬಿಣದ ಚೂರುಗಳದು ಕುಂಟು ಬರಬಾರ್ದು, ಹಾನಿ ಬರಬಾರ್ದು ಅಂತ ಹೇಳ್ತೀವಿ ನಾವು, ಬೆರಕು ಬಿಡಬಾರ್ದು ಅಂತ. ಸೊ ಅದು ಇದು ನೋಡಿ, ಇಲ್ಲಿ ಸ್ಥಳೀಯರು ತಮಗೆ ಬೇಕಾದ ರೀತಿಗಳಿಗೆ ಅದು ಮಾಡ್ಕೊತಾ ಇದ್ದಾರೆ. ಸರ್, ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆ ಮತ್ತು ಕರ್ತವ್ಯ. ಈಗ ಏನ್ ಮಾಡಕ್ಕಾಗತ್ತೆ ಹೇಳಿ, ಸ್ಥಳೀಯರು ಇರ್ತಾರೆ ಅಂದ್ರೆ ಅದನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಇದು ಆಗಿತ್ತು ಸ್ನೇಹಿತರೆ ಒಂದು ನಮ್ಮ ವೀರನಾರಾಯಣ ದೇವಸ್ಥಾನವನ್ನು ಪರಿಚಯ ಮಾಡ್ಕೊಳ್ಳುವಂತ ರೀತಿ. ಇದು ಸುಮಾರು ಎಷ್ಟು ಅಡಿ ಇರ್ಬೋದು ಸರ್? ಇದು ಒಂದು 150 ಅಡಿ ಇರ್ಬೋದು. 150 ಅಡಿ ಇರ್ಬೋದು. ಇದೊಂದು 150 ಅಡಿ ಇರ್ಬೋದು ಅಂತ ಹೇಳ್ತಿದ್ದಾರೆ. ಬರೀ ಸ್ನೇಹಿತರೆ, ಇದು ನೋಡಿ, ಇನ್ನೊಂದು ವಿಶೇಷವಾಗಿದೆ. ಇದು ದೀಪಸ್ತಂಭ ಅಂತ ಹೇಳ್ತೀವಿ ನಾವು. ದೀಪಸ್ತಂಭ, ಇಲ್ಲಿ ದೀಪಗಳನ್ನ ಇಟ್ಟು ವಿಜೃಂಭಣೆಯಿಂದ ಒಂದು ವೈಭವವನ್ನ ಆಚರಿಸ್ತಾ ಇರುವಂತದ್ದು, ವ್ಯಾಪಾರ ದಿನಗಳಲ್ಲಿ ಆಚರಿಸ್ತಾ ಇರುವಂತ ವಿಚಾರಗಳು. ಸರ್ ಹೇಳಿ, ನೀವು ಇಲ್ಲಿ ಏನ್ ಮಾಡ್ತೀರಿ ಇದನ್ನ? ದೀಪ ಇಟ್ಟು ಆವಾಗಿನ ಕಾಲದಲ್ಲಿ ಎತ್ತಿತ್ತು. ಕಾರ್ತಿಕ್ ಮಾಸದಾಗ ದೀಪ ಇಡ್ತಾರೆ. ಕಾರ್ತಿಕದ ಅಮಾಸೆ ಅಂತ ಒಂದು ಅಮಾಸೆ ಕರಿತೀವಿ. ಆ ಅಮಾಸೆ ಒಳಗೆ ಈ ಕಾರ್ತಿಕ್ ಹಚ್ಚೋ ದಿವಸ ಇಲ್ಲಿ ಹಾಕ್ತೀವಿ ದೀಪ. ಇಲ್ಲಿ ಅವತ್ತು ದೀಪ ಅದನ್ನ ಬಿಟ್ರೆ ಅದರ್ವೈಸ್ ಮತ್ತೆ ಯಾವ್ದು. ಸೊ ಇದು ನಮಗೆ ಗೊತ್ತಾಗುತ್ತೆ ದೀಪಸ್ತಂಭ ಅಂತ. ಅದು ಹಿನ್ನೆಲೆಗಳು ಬೇರೆ ಬೇರೆ ಇರುತ್ತೆ. ಸೊ ನಮ್ಮ ಇದು ಒಂದು ಪ್ರಯತ್ನ, ನಿಮಗೆ ನಾನು ಒಂದು ಪರಿಚಯ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನ. ಇತಿಹಾಸವನ್ನ ಅಷ್ಟು ಬಲ್ಲವನ್ನ ಆಗದೆ ಇದ್ರು ಕೂಡ ಇಲ್ಲಿ ನಮ್ಮ ಹಿರಿಯರಿಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದಾರೆ. ಇದು ಆ ಕಡೆಯಿಂದ ಬಂದಿದ್ದು ನಾವು ಬಾಗಿಲು. ಇದು ಇನ್ನೊಂದು ಮುಖದ ಬಾಗಿಲ. ಅಂದ್ರೆ ನಮಗೆ ಮತ್ತು ಉತ್ತರ ಮತ್ತು ದಕ್ಷಿಣಕ್ಕೆ 2 ಬಾಗಿಲುಗಳಿದೆ. ಪೂರ್ವಕ್ಕೆ ಮತ್ತೆ ಇದಕ್ಕೆ ನಮಗೆ ಪಶ್ಚಿಮಕ್ಕೆ ಯಾವುದೇ ರೀತಿ ಬಾಗಿಲುಗಳಿಲ್ಲ. ಇಲ್ಲಿ ಪಶ್ಚಿಮಕ್ಕೆ ಗರ್ಭಗುಡಿ ಇದ್ದು, ಪೂರ್ವಕ್ಕೆ ನಮ್ಮ ಈಶ್ವರನ ಮೂರ್ತಿ ಇದೆ. ಸೊ ಇದು ನಿಮ್ಗೆ ಕಾಣಿಸ್ತಾ ಇರೋದು ಇಷ್ಟು ಒಂದು ಇದ್ರ ಶೈಲಿಯಲ್ಲಿ ಇದೆ, ಚಾಲುಕ್ಯರ ಶೈಲಿನ. ಇದು ಕೂಡ ವಿಶೇಷವಾಗಿ ಕಲ್ಲುಗಳಿಂದ ಬಳಸಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ನಮ್ಮ ಒಂದು ಸಣ್ಣ ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಗ್ರಾಮದ ಒಂದು ನಮ್ಮ ವೀರನಾರಾಯಣ ದೇವಸ್ಥಾನ ಪರಿಚಯ ಮಾಡುವಂತ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೀಗೆ ಇತಿಹಾಸದಲ್ಲಿ ಒದಗಿ ಹೋಗಿದ್ದಂತ ಹಲವಾರು ದೇವಸ್ಥಾನಗಳಿರ್ಬೋದು, ವಿಶೇಷ ಪ್ರತಿಭೆಗಳಿರಬಹುದು, ಅಥವಾ ಹೊಸದನ್ನ ಸೃಷ್ಟಿ ಮಾಡುವಂತ
ಪ್ರತಿಭೆಗಳನ್ನ ಪರಿಚಯ ಮಾಡುವಂತ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಪ್ರೇರಣೆ ಯಾವಾಗ್ಲೂ ಇರಲಿ ಅಂತ ಹೇಳ್ತೀನಿ. ನನಗೆ ಇಲ್ಲಿ ಸ್ಥಳೀಯವಾಗಿ ಸಹಾಯ ಮಾಡಿದಂತಹ ನಮ್ಮ ಆತ್ಮೀಯರು ಇನ್ನೊಂದ್ಸರಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಯಾಕಂದ್ರೆ ನಾವು ಒಂದೇ ಒಂದು ಕರೆಗೆ ಬನ್ನಿ ಸರ್ ನಮಗೆ ಏನ್ ಹೆಲ್ಪ್ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು, ಅವ್ರಿಗೆ ಗೊತ್ತಿರೋ ವಿಷಯ ನಾವು ಹೇಳಿದ್ದೆಲ್ಲ ಸತ್ಯ ಅಂತಾನೆ ಹೇಳಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋ ವಿಷಯಗಳನ್ನ ಅವ್ರ ಹಿರಿಯರು ಹೇಳಿದ ವಿಷಯಗಳು ನಮ್ಗೆ ಹೇಳ್ಕೊಂಡಿದ್ದಾರೆ. ಇದು ಇಷ್ಟ ಆಗಿತ್ತು ಸ್ನೇಹಿತರೆ ವಿಷಯ. ತಮ್ಮ ಹೆಸರು ಸರ್ ಇನ್ನೊಮ್ಮೆ ಹೇಳ್ರಿ. ಸಂಗಪ್ಪ ಅಸೂಟಿ ಅನ್ನೋರು, ಮತ್ತೆ ನಮ್ಮ ಶರಣಪ್ಪ ಹಳ್ಳಿಕೆರೆ ಅನ್ನೋದು ಅವ್ರು ನಮ್ಮ ಜೊತೆಗಿದ್ರು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು, ನಮಸ್ಕಾರ.